ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಾವು ಬಿಟ್ಟಿ ಭಾಗ್ಯಗಳನ್ನ ಕೇಳಿದ್ವಿ. ಏನು ಅಂದರೆ, ಕಾಂಗ್ರೆಸ್ನವರು ಜನಗಳಿಗೆ ಟೋಪಿ ಹಾಕ್ಕೊಂಡು ದೇಶಭಕ್ತಿಯನ್ನು ಬೆಳೆಸ್ದೇನೆ ಏನು ಅಂದರೆ ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡೋನೇ ಜಾಣ ಅಂತ ಅಂದ್ಬಿಟ್ಟು ಏನೇನೋ ಹೊಸ ಹೊಸ ಸ್ಲೋಗನ್ನು, ಹೊಸ ಟೋಪಿಗಳನ್ನ ತಗೊಂಬಂದು ಗಾಂಧಿ ಟೋಪಿನ ನಮ್ಮ ಮೇಲೆ ಹಾಕಿ ಎಲೆಕ್ಷನ್ನ ಗೆಲ್ತಾ ಇದ್ದಾರೆ. 65 ವರ್ಷ ಮಾಡಿದ್ದು ಇದೇ ಕೆಲಸ. ಈಗಲೂ ಸಹ ಕರ್ನಾಟಕದಲ್ಲಿ ನೋಡಿ, ಕಾಂಗ್ರೆಸ್ ಹೇಗೆ ಗೆಲ್ತು, ಅಧಿಕಾರ ತೊಗೊಂಡ್ರು, ಹೆಂಗೆ ತೊಗೊಂಡ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡಬೇಕಾಗಿದೆ. ವಿಮರ್ಶೆ ಮಾಡಬೇಕು ಅಂದರೆ ಬಿಟ್ಟಿ ಭಾಗ್ಯಗಳು, ಪುಕ್ಸಟ್ಟೆ ಭಾಗ್ಯಗಳು ಅಂತ ಕರಿಬೋದು. ಪುಕ್ಸಟ್ಟೆ ಭಾಗ್ಯಗಳನ್ನು ಕೊಟ್ಟರು. ಪುಕ್ಸಟ್ಟೆ ಭಾಗ್ಯಗಳು ಅಂದರೆ ಏನು ನೋಡಿ, ಫಸ್ಟು ಹೆಂಗಸರಿಗೆ ಕರ್ನಾಟಕದಲ್ಲಿ ಎಲ್ಲಿ ಬೇಕೋ ಅಲ್ಲಿ ಬಸ್ಸಲ್ಲಿ ಫ್ರೀ ಮಾಡ್ಬೋದು. ಅದು ಎಂಥ ಬಸ್ಸು? KSRTC ಬಸ್ಸು. ಈ KSRTC ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂತೇಳಿ ಇದೇನು ಅಂದರೆ ಸರ್ಕಾರ ನಡೆಸೋರು ಅಧೀನದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ. ಅದರಲ್ಲಿ ಬಸ್ ಟಿಕೆಟ್ ಇಲ್ಲದೇ ಎಲ್ಲಿ ಬೇಕಾದ್ರೆ ಹೋಗ್ಬೋದು ಅಂತಂದ್ಬಿಟ್ಟು ಇದಲ್ಲದೆ ಸ್ತ್ರೀ ಶಕ್ತಿ ಭಾಗ್ಯ ಅಂತ ಒಂದು ಮಾಡಿದ್ರು. ಏನು ಅಂದರೆ ಎಲ್ಲ ಹೆಣ್ಮಕ್ಳಿಗೆ 2000 ಕೊಡ್ತೀನಿ ಅಂತ. ಇದಲ್ಲದೆ 200 ಎಲೆಕ್ಟ್ರಿಸಿಟಿ ವಿದ್ಯುತ್ ಫ್ರೀ ಅಂತ ಮಾಡಿದ್ರು. ಇದು ಫೇಲ್ಯೂರ್ ಆಯಿತು. ಈ 3 ಇವುಗಳು ಫೇಲ್ಯೂರ್ ಆಯಿತು. ಎಲೆಕ್ಟ್ರಿಸಿಟಿ ಭಾಗ್ಯ ಮಾತ್ರ ಕುಂಟ್ಕೊಂಡು ನಡೀತಾ ಇದೆ. ಇದು 4ನೇ ಭಾಗ್ಯ. 5ನೇ ಭಾಗ್ಯದ ಬಗ್ಗೆನೂ ಮಾತಾಡಬೇಕು ಬನ್ನಿ. ಯುವ ನಿಧಿ ಅಂತ ಮಾಡಿದ್ದಾರೆ ನೋಡಿ. ಕರ್ನಾಟಕ ಸರ್ಕಾರ ರಾಜ್ಯ ಬಸ್ಗಳು, ಈ ಕರ್ನಾಟಕ ಸರ್ಕಾರ ಯಾರು ನಡೆಸ ಕಾಂಗ್ರೆಸ್ ಅದರ ಅಧೀನದಲ್ಲಿದೆ. ಏನು ಮಾಡಿಬಿಟ್ರು, 3-4-5 ತಿಂಗಳ ಅಧಿಕಾರ ಗೆದ್ದ ತಕ್ಷಣ ನುಡಿದಂತೆ ನಡೆದಿದ್ದೇವೆ ಅಂತ ಹಾಕಿದ್ರು. ಆಗಲೇ 6 ತಿಂಗಳಾಗ್ತಾ ಬಂತು ಎಲೆಕ್ಷನ್ ನಡೆದು. ನುಡಿದಂತೆ ನಡೆದಿರುವ ಸರ್ಕಾರ ತುಂಬ ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಯುವ ನಿಧಿ ನಿನ್ನೆ ಇನಾಗ್ರೇಟ್ ಮಾಡ್ತಾಯಿದ್ದಾರೆ. ಅದು ಎಷ್ಟು ಜನಕ್ಕೆ ಬಂತು ಗೊತ್ತಿಲ್ಲ, ಎಲ್ಲರಿಗೂ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಮತ್ತು ಇದರಲ್ಲಿ ಏನಾಗಿದೆ ಅಂತಂದರೆ, ಬೇರೆ ಬೇರೆ ಅಭಿವೃದ್ಧಿಗಿರ್ತಕ್ಕಂಥ ದುಡ್ಡುಗಳನ್ನೆಲ್ಲ ತೊಗೊಂಡು ಬಂದು ಈ ಬಿಟ್ಟಿ ಭಾಗ್ಯಗಳನ್ನ ಕೊಡ್ತಾಯಿದ್ದಾರೆ. ಅಭಿವೃದ್ಧಿ ಕುಂಠಿತ ಆಗಿದೆ, ರಸ್ತೆಗಳು ಹಾಳಿಗೆ ಬಿದ್ದಿದೆ. ಮತ್ತು ನೋಡಿ, ಮುಖ್ಯವಾಗಿ ನಮ್ಮದು ಹಿಂದುಳಿದ ಜನಾಂಗ ಅಂದರೆ SC/ST ಅತಿಸೂಚಿತ ವರ್ಗ ಮತ್ತು ಜಾತಿ ಏನಿದೆ, SC/ST ಜಾತಿ ಏನಿದೆ, ಅವ್ರಿಗೋಸ್ಕರ ಇಟ್ಟಿರ್ತಕ್ಕಂಥ 11 ಸಾವಿರ ಕೋಟಿ ರೂಪಾಯಿನ ತಂದ್ಬಿಟ್ಟು ಈ ಭಾಗ್ಯ ಮಾಡಿದ್ದಾರೆ. ಈ ಜನಕ್ಕೆ ಗೊತ್ತೇ ಆಗೋದಿಲ್ಲ ರೀ ಏನು ಅಂತಂದರೆ, ಅಲ್ಲಿ ನಮಗೆ ಬೇಕಾಗಿ ಕೊಡಬೇಕಾಗಿರೋ ದುಡ್ಡನ್ನು ಇವ್ರು ಬಿಟ್ಟಿ ಭಾಗ್ಯಗಳು ಕೊಟ್ಟು ಇವ್ರ ತೀಟೆ ತೀರಿಸ್ಕೊತಾ ಇದ್ದಾರಲ್ಲ, ಇವ್ರ ಅಧಿಕಾರದಲ್ಲಿ ಬರಬೇಕು, ಅದಕ್ಕೋಸ್ಕರ ಏನೇನೋ ಮಾಡ್ತಾರಲ್ಲ. ನಮ್ಗೆ ಅನ್ಯಾಯ ಆಯಿತು ಅಂತ ಗೊತ್ತೇ ಆಗೋದಿಲ್ಲ ಈ ಜನಾಂಗಕ್ಕೆ. ಅದು ನಮ್ಮ ದೇಶದ ವಿಪರ್ಯಾಸ. ಎಲ್ಲಿವರೆಗೂ ನಡೆಯುತ್ತೆ ಇದು? ಬೋಳಿನ ಕಾಳಿ ಮಾಡಿ ಬನಾನ ರಿಪಬ್ಲಿಕ್ ಮಾಡ್ತಿದ್ದೀವಿ ಅಂತ ಹಗಲೆಲ್ಲ ಹೇಳ್ತೀನಿ. ಇದು ನೋಡಿ ಒಂದು ಉದಾಹರಣೆ. ಏನು ಅಂದರೆ 11 ಸಾವಿರ ಕೋಟಿ ದುಡ್ಡನ್ನ ಇವರೇನು ಮಾಡಿದ್ದಾರೆ, ಡೈವರ್ಟ್ ಮಾಡಿಬಿಟ್ಟಿದ್ದಾರೆ ಬಿಟ್ಟಿ ಭಾಗ್ಯಗಳಿಗೆ. ಆ ಜನಾಂಗ ವೋಟ್ ಬ್ಯಾಂಕ್, ಅವರು ಸುಮಾರು 25% ಇದ್ದಾರೆ, 20% ಇದ್ದಾರೆ ಸಮಾಜದಲ್ಲಿ. ಅವ್ರೇನು ಮಾಡ್ತಾರೆ, ಕಣ್ಣು ಮುಚ್ಕೊಂಡು ವೋಟ್ ಬ್ಯಾಂಕಾಗಿ ಇವ್ರು ವೋಟ್ ಹಾಕ್ತಾರೆ. ಏನಾಗಿದೆ, ಎಲ್ಲಿಗೆ ಹೋಗ್ತಾ ಇದೆ ದೇಶ? ಇದೇ ಹೀಗೆ ಮುಂದುವರೆದ್ರೆ ಯಾರು ಈ ಬಿಟ್ಟಿ ಭಾಗ್ಯಗಳನ್ನ ಕಲ್ತ್ಕೊಂಡು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ? ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಇಮ್ರಾನ್ ಖಾನು ಪಾಕಿಸ್ತಾನ ದೇಶದ ಪ್ರಧಾನಮಂತ್ರಿ ಆಗಿದ್ದ. ಆತ ಅಲ್ಲಿ ಸೋತು ಮೂಲೆಗೆ ಸೇರ್ಕೊಂಡಿದ್ದಾನೀಗ. ಆತ ಏನಾರು ಬಂದು 10 kg ಅಕ್ಕಿ ಕೊಡ್ತೀನಿ ಅಂದರೆ ಅವನ್ನ ಕರ್ಕೊಂಬಂದು ಕರ್ನಾಟಕದ ಮುಖ್ಯಮಂತ್ರಿ ಮಾಡ್ತಾರೆ. ಸ್ವಾಮಿ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆ ನಿಮ್ಗೆ ಇದೆಲ್ಲ ಗಮನ ಬರೋದಿಲ್ಲ? ಫಸ್ಟ್ ದೇಶಭಕ್ತಿ ಬೆಳೆಸಬೇಕು. 12ನೇ ಶತಮಾನದಲ್ಲಿ ಬಸವಣ್ಣನವ್ರು ಆಗ್ತಾರೆ. ಬಸವಣ್ಣನವ್ರ ಬಗ್ಗೆ ಎಲ್ಲರೂ ಮಾತಾಡ್ತೀವಿ, ಎಲ್ಲ ರಾಜಕೀಯ ಪ್ಲ್ಯಾಟ್ಫಾರ್ಮಲ್ಲೂ ಮಾತಾಡ್ತೀವಿ ನಾವು. ಎಲೆಕ್ಷನ್ ಬಂತು ಅಂದರೆ ಬಸವಣ್ಣ ಲಿಂಗಾಯತರು ಓಟ್ ಬೇಕು, ಹಾಗಾಗಿ ಅವ್ರನ್ನ ಎತ್ತ ಮೇಲೆ ಕೂರಿಸ್ಬಿಡ್ತೀವಿ. ಕಾಯಕವೇ ಕೈಲಾಸ 120 ಸರಿ ಹೇಳ್ತೀವಿ. ಇದೆಲ್ಲ ಆಗಿದ ಮೇಲೆ ಕೆಲಸ ಮಾಡಿದ್ರೆ ನೀವು ಸ್ಟ್ರಾಂಗ್ ಆಗ್ತೀರಾ. ಕೆಲಸ ಮಾಡಿದ್ರೆ ಸಂಸಾರ ಸ್ಟ್ರಾಂಗ್ ಆಗುತ್ತೆ, ಕೆಲಸ ಮಾಡಿದ್ರೆ ಸಮಾಜ ಸ್ಟ್ರಾಂಗ್ ಆಗುತ್ತೆ, ಕೆಲಸ ಮಾಡಿದ್ರೆ ದೇಶ ಸ್ಟ್ರಾಂಗ್ ಆಗುತ್ತೆ. ಇದು ನಿಮಗೆ ಗೊತ್ತೇ ಆಗೋದಿಲ್ವಾ? ಫ್ರೀ ಎಲ್ಲಿವರೆಗೂ ಕೊಡ್ತೀರಾ? ಯಾರ ಅಪ್ಪನ ಮನೆ ದುಡ್ಡು ತಂದು ಕೊಡ್ತೀರಾ? ದುಡ್ಡು ಎಲ್ಲಿಂದ ಬರುತ್ತೆ ನೋಡಿ, ಇದು ಯೋಚನೆ ಮಾಡಬೇಕಾದಂಥ ವಿಚಾರ. ಇದು ಹೀಗೆ ಫ್ರೀ ಕೊಡ್ತಾ ಹೋಗಿ ಯುವ ನಿಧಿನ ಈಗ ಕೊಡ್ತೀವಿ ಅಂತ ಹೇಳ್ತಿದ್ದೀರಾ. 6 ತಿಂಗಳ ಹಿಂದೆಯೇ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹಾಕ್ಕೊಂಡಿದ್ದೀರಾ. ಇದನ್ನೇ ಸ್ವಾಮಿ ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡೋನೇ ಜಾಣ ಅನ್ನೋದು. ಕಾಂಗ್ರೆಸ್ನವ್ರಿಗೆ ಏನು ಎಗ್ಗಿಲ್ಲದ ರಾಜಕೀಯ ಮಾಡ್ತಾರೆ ರೀ ಅವರು. ದೇಶ ಬೇಕಿಲ್ಲ ಅವ್ರಿಗೆ, ಅಧಿಕಾರ ಬೇಕು. ಅಧಿಕಾರ ಏನು ಅಂದರೆ ಈ ಸಂತ ಪಾಳೆಗಾರರು ಇದ್ದಂಗೆ ಮುಖ್ಯಮಂತ್ರಿಗಳು, MLAಗಳು, ಮಂತ್ರಿಗಳೆಲ್ಲ ಅವ್ರೇನು ಮಾಡ್ತಾರೆ, 100 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. 100 ರೂಪಾಯಿ ಕಲೆಕ್ಟ್ ಮಾಡಿದ್ರೆ 80 ರೂಪಾಯಿ ರಿಮೋಟ್ ಕಂಟ್ರೋಲ್ ಕೊಟ್ಬಿಡ್ತಾರೆ, ಇನ್ನು 20 ರೂಪಾಯಿ ಇಟ್ಕೊತಾರೆ. ಏನು ಅಂದರೆ ನಾವು ಎಲ್ಲಿವರೆಗೂ ಮುಖ ನೋಡ್ಕೊಂಡು ಓಟ್ ಹಾಕ್ತೀವಿ ಬೇರೆ ದೇಶದವ್ರಿಗೆ. ನೋಡಿ, ಇಲ್ಲ ಇನ್ನೊಂದು ವಿಷಯ ಮಾತಾಡಬೇಕಾಗತ್ತೆ. ನಮಗೆ ಯಾರಿಗೆ ಬಂತು ಸ್ವಾತಂತ್ರ್ಯ ಅಂತ ನಾನು ಹಳೆ ಎಪಿಸೋಡಲ್ಲಿ ಮಾತಾಡಿದ್ದೆ.
ಈಗಲೂ ಮತ್ತೆ ಹೇಳ್ತೀನಿ, ಯಾರಿಗ್ರಿ ಬಂದಿದೆ ಸ್ವಾತಂತ್ರ್ಯ? ಕಾಂಗ್ರೆಸ್ನವ್ರನ್ನ ಬಿಟ್ಟು ಕರ್ನಾಟಕದಲ್ಲಿ ಬೇರೆ ಯಾರಿಗಾರು ಸ್ವಾತಂತ್ರ್ಯ ಬಂದಿದೆಯಾ ಅಂದರೆ ಖಂಡಿತ ಇಲ್ಲ. ಯಾಕೆ ಅಂತಂದರೆ ಎಲ್ಲಿಗೆ ಹೋಗಲಿ ನೀರು ಎಲ್ಲಿಂದ ಹರ್ಕೊಂಡೋದು ಹಳ್ಳಕ್ಕೆ ಸೇರ್ಕೊಳ್ಳುತ್ತಂತ. ಹಾಗೆ ಓಟ್ ಸಮಯದಲ್ಲಿ ಏನು ಮಾಡ್ತಾರೆ, ಇಲ್ಲೂ ಸಲ್ಲದ ನವರಂಗಿ ಆಟಗಳನ್ನ ಆಡ್ಬಿಡ್ತಾರೆ ಇವರು, ಯಾಮಾರಿಸ್ಬಿಡ್ತಾರೆ. ಮತ್ತು ನಮ್ಮಲ್ಲಿ ಪ್ರಜಾಪ್ರಭುತ್ವ ಇರೋದ್ರಿಂದ ಅನಕ್ಷರಸ್ಥರು ವಿದ್ಯಾವಂತರು ಜಾಸ್ತಿ ಇದ್ದಾರೆ. ಇವರೇನು ಮಾಡ್ತಾರೆ, ಒಂದು ಸೀರೆ ಕೊಟ್ಟರೆ ಓಟ್ ಹಾಕ್ಬಿಡ್ತಾರೆ, ಒಂದು ಬಾಟ್ಲು ಎಣ್ಣೆ ಕೊಟ್ಬಿಟ್ರೆ ಓಟ್ ಹಾಕ್ತಾರೆ, ಒಂದು ಕ್ವಾಟ್ರ್ ಬ್ರ್ಯಾಂಡಿ ವಿಸ್ಕಿ ರಮ್ ಕೊಟ್ಬಿಟ್ರೆ ಓಟ್ ಹಾಕ್ಬಿಡ್ತಾರೆ, ಅಥವಾ 100 ರೂಪಾಯಿ ಕೊಟ್ಟರೆ ಓಟ್ ಹಾಕ್ತಾರೆ. ಇವಾಗ ಬಿಡಿ, ಅದು ರೇಟ್ ಸ್ವಲ್ಪ ಜಾಸ್ತಿ ಆಗಿ 2000 ರೂಪಾಯಿವರೆಗೂ ಹೋಗಿದೆ. ಈಗ ಸ್ವಲ್ಪ ಕಷ್ಟ ಬಿಸಿ ಹತ್ತಾ ಇದೆ. ಏನಂದ್ರೆ ಜನನ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಸ್ಮಾರ್ಟ್ಫೋನ್ ಬಂದಿರೋದ್ರಿಂದ. ಹಾಗಾಗಿ ಇವತ್ತೇನಾಗಿದೆ, ಒಂದು ಓಟಿನ ಬೆಲೆ 2000ರಿಂದ 5000 ರೂಪಾಯಿ, ಅಷ್ಟನ್ನು ಕೊಟ್ಟು ಓಟ್ ತಗೊಳ್ತಕ್ಕಂಥ ಜನ ಇದ್ದಾರೆ. ಎಲ್ಲಿಂದ ಬರುತ್ತೆ ಇವ್ರಿಗೆ ದುಡ್ಡು? ಇದನ್ನು ಯೋಚನೆ ಮಾಡಬೇಕಲ್ಲ ನಾವು. ಓಟ್ ಹಾಕೋರು ಯಾರು ಅಮಾಯಕರಿದ್ದೀರಾ, ಯಾರು ಅನಕ್ಷರಿಸ್ತಿದ್ದೀರಾ, ಯಾರು ಓಟ್ ಬ್ಯಾಂಕ್ ಇದ್ದೀರಾ, ಇವ್ರು ಓಟ್ ಹಾಕಿ. ಇವರೇನಾದರೂ 100 ರೂಪಾಯಿ ಕೊಟ್ಟು 2000 ರೂಪಾಯಿ ಕೊಟ್ಟು ನಿಮಗೆ ಓಟ್ ತೊಗೊಂಡ್ರೆ ನಾಳೆ ನೀವೇನು ಕೇಳೋಕ್ಕಾಗಲ್ಲ ರೀ. ನೀವು ದುಡ್ಡು ಕೊಟ್ಟಿದ್ದೀನಿ ಓಟ್ ಹಾಕಿದ್ದೀಯ ಮುಚ್ಕೊಂಡು ಹೋಗಯ್ಯ ಅಂತಾರೆ. ಇದು ತಿಳ್ಕೊಬೇಕಾಗಿರೋದು ಒಂದು ಕ್ವಶನ್ನು. ಇದಕ್ಕೆ ಕೇಳಿದ್ದೀವಿ ನಾವು ಈ ಥರ ಮಾತುಗಳನ್ನ. ಇದಲ್ದೇ ಇನ್ನೊಂದಿದೆ, ಏನು ಅಂದರೆ ನೀವು ಯಾವುದೇ ರೈಟ್ಸ್ಗಳಿಗೆ ಕೇಳಕ್ಕೆ ಹೋಗೋಕ್ಕಾಗಲ್ಲ. ಯಾಕೆ ಅಂತಂದರೆ ನೀನು ರೈಟ್ಸ್ನ ಮಾರ್ಕೊಂಡಿದ್ದೀಯ ಕಣಪ್ಪ 2000 ರೂಪಾಯಿಗೆ, ನೀನು ಏನೋ ಕೆಲಸ ಬೇಕು ಅಂತ ಕೇಳೋಕ್ಕಿಲ್ಲ, ಇನ್ನು 5 ವರ್ಷ ಬಿಟ್ಟು ಎಲೆಕ್ಷನ್ ಬರುತ್ತೆ ಅವಾಗ ನೋಡೋಣ ಹೋಗು ಅಂತ ಹೇಳ್ಕೊಳ್ತಾರೆ. ಈ ಥರದ ಮಾತುಗಳನ್ನ ಕೆಲವರಿಂದ ಕೇಳಿದ್ದೀವಿ ನಾವು. ಏನಾಗುತ್ತೆ ಅಂದರೆ ಈ ಥರ ನಮ್ಮನ್ನು ಯಾಮಾರಿಸಿ ನಮ್ಮದು ಡೆಮಾಕ್ರಸಿ ಏನಾಗಿದೆ, ನಾಮಕಾವಸ್ಥೆ ಡೆಮಾಕ್ರಸಿ ರೀ. ನಾವು ನಮ್ಮ ಬೆನ್ನನ್ನು ನಾವೇ ತಟ್ಕೊತೀವಿ. ಏನು ಅಂದರೆ ಅಮೇರಿಕಾ ಜೊತೆ ಕಂಪೇರ್ ಮಾಡ್ಕೊಂಡ್ಬಿಡ್ತೀವಿ. ಅಮೇರಿಕಾದ್ದು ಅತ್ಯಂತ ಓಲ್ಡೆಸ್ಟ್ ಡೆಮಾಕ್ರಸಿ ಅಂತೆ, ನಮ್ಮದು ಅತ್ಯಂತ ಬಿಗ್ಗೆಸ್ಟ್ ಡೆಮಾಕ್ರಸಿ ಅಂತ. ಹೌದು, 140 ಕೋಟಿ ಜನ ಇದ್ದೀವಿ, ಬಿಗ್ಗೆಸ್ಟ್ ಡೆಮಾಕ್ರಸಿ. ಅಮೇರಿಕಾದ್ದು 30 ಕೋಟಿ ಜನ ಇದ್ದಾರೆ, ಅವ್ರದ್ದು ಓಲ್ಡೆಸ್ಟ್ ಡೆಮಾಕ್ರಸಿ. ಒಪ್ಕೊಳ್ಳೋಣ. ಇಲ್ಲಿ ಸೀರೆ ಕೊಟ್ಟು ಓಟ್ ತಗೊಂಡು, ದುಡ್ಡು ಕೊಟ್ಟು ಓಟ್ ತಗೊಂಡು, ಎಣ್ಣೆ ಕೊಟ್ಟು ಓಟ್ ತಗೊಂಡು, ಜಾತಿ ಹೇಳ್ಕೊಂಡು ಓಟ್ ತಗೊಂಡು ನಾವು ಬಿಗ್ಗೆಸ್ಟ್ ಡೆಮಾಕ್ರಸಿ ಅಂತ ಹೇಳ್ತೀವಲ್ಲ, ನಾಚಿಕೆ ಆಗಲ್ವ ನಮಗೆಲ್ಲ ದೇಶ ಪ್ರೇಮನೇ ಇಲ್ವಾ? ಇವತ್ತೇನಾದರೂ ಇಮ್ರಾನ್ ಖಾನ್ 10 kg ಅಕ್ಕಿ ಕೊಡ್ತೀನಿ ಅಂತಂದರೆ ಅವನ್ನ ಕರ್ಕೊಂಬಂದು ಕರ್ನಾಟಕದ ಮುಖ್ಯಮಂತ್ರಿ ಮಾಡಿಬಿಡ್ತೀವಿ. ಅದಕ್ಕೆ ಜೈ ಅನ್ನೋ ಜನಗಳಿದ್ದಾರೆ ರೀ, ಓಟ್ ಹಾಕೋ ಜನಗಳಿದ್ದಾರೆ. ಅವ್ರಿಗೇನು ಬೇಕಿಲ್ಲ ರೀ, 10 kg ಅಕ್ಕಿ ಇಲ್ಲ, 1 ಕ್ವಾರ್ಟ್ರ್ ಕೊಡ್ತಾರೆ, 2 ಕ್ವಾರ್ಟ್ರ್ ಕೊಡ್ತಾರೆ ಅಂತಂದ್ರೆ ಸಾಕು ಓಟ್ ಹಾಕ್ತಾರೆ. ಇಲ್ಲ 2000 ಕೊಡೋದು 5000 ಕೊಡ್ತೀವಿ ಅಂದರೆ ಪಾಕಿಸ್ತಾನಕ್ಕೆ ಮಾರ್ಕೊಳ್ಳೋದಕ್ಕೆ ಜೈ ಅಂತಾರೆ. ಈ ಥರದ ಡೆಮಾಕ್ರಸಿ ನಿಜವಾಗ್ಲೂ ನಮ್ಮದು ಡೆಮಾಕ್ರಸಿನ ನಮ್ಮ ಬೆನ್ನು ನಾವು ತಟ್ಕೋಬೇಕಾ, ಇದಕ್ಕೆ ಯೋಗ್ಯರ ಅನ್ನೋ ಸಮಯ ಬೀಳುತ್ತೆ. ಇದೆಲ್ಲ ಬಂದಾಗ ಏನಾಗುತ್ತೆ, ನಮಗೆ ಮತ್ತೆ ಮೂಲಭೂತ ಪ್ರಶ್ನೆ ಹೋಗ್ತೀವಿ. ಏನು ಅಂತಂದರೆ ಇದೆಲ್ಲ ಮಾಡಿದಾಗ ನಾವೆಷ್ಟು ಸರಿ ಇದ್ದೀವಿ? ನಾವು ಸರಿ ಹೋಗಬೇಕು ರೀ. ನಾವು ಸರಿ ಹೋಗಬೇಕು, ದುಡ್ಡು ಯಾರಾದರೂ ಕೊಡಲಿ, ತಗೊಂಬಿಡೋದು ತಪ್ಪು ಸರಿ ಅಂತ ಜಿಜ್ಞಾಸೆಗೆ ಹೋಗೋದಿಲ್ಲ ನಾನು. ಏನು ಅಂದರೆ ಓಟ್ ಯಾರಿಗೆ ಹಾಕಬೇಕು, ರೈಟ್ ಪರ್ಸನ್ಗೆ ಹಾಕೋಣ ಅಂತ. ಬನ್ನಿ ಯುವ ನಿಧಿ ಬಗ್ಗೆಯಿಂದ ಶುರು ಮಾಡಿದ್ವಿ. ಯುವ ನಿಧಿ ಬಗ್ಗೆ ಮಾತಾಡ್ತಾ ಇದ್ವಿ. ನೋಡಿ, ಯುವ ನಿಧಿ ಕೊಟ್ವಿ ಅಂತ ಅಂದ್ಬಿಟ್ಟು ಈ ರಾಜಕೀಯ ಮತ್ಸದ್ದಿಗಳು ಅಂತ ಕರಿತೀವಿ. ಯಾಕೆ ಅಂದರೆ ನಮ್ಮ ಸಿದ್ದರಾಮಯ್ಯನವರು 12-14 ಬಡ್ಜೆಟ್ ಮಾಡಿದಾರಂತ, ಬುದ್ಧಿವಂತ ಆತ, ನಮಸ್ಕಾರ ನಮ್ಮದೊಂದು. ಆದರೆ ಇವ್ರು ಮಾಡ್ತಿರೋ ತಪ್ಪೇನು ಅಂದರೆ ಭಿಕ್ಷೆ ಕೊಟ್ಟುಬಿಟ್ಟು ನಾವು ಜನನ ಉದ್ಧಾರ ಮಾಡ್ತೀವಿ ಅಂತಾರಲ್ಲ, ಭಿಕ್ಷೆ ತಗೊಂಡವರೆಲ್ಲರೂ ಉದ್ಧಾರ ಆಗ್ತಾರ? ನಂಬರ್ 1. ನಂಬರ್ 2 ಏನಂದರೆ ಯುವ ನಿಧಿ ನೋಡಿ, ನಿನ್ನೆ ಎಲ್ಲ ಶಿವಮೊಗ್ಗದಲ್ಲೆಲ್ಲ ಇದು ಮಾಡಿದ್ರಂತೆ, ಕೊಡ್ತಾರಂತೆ. ಡಿಪ್ಲೊಮಾ ಹೋಲ್ಡರ್ಸ್ಗೆ 1500 ರೂಪಾಯಿ ಕೊಡ್ತಾರಂತೆ, ಗ್ರ್ಯಾಜುಯೇಟ್ಸ್ಗೆ 3000 ರೂಪಾಯಿ ಕೊಡ್ತಾರಂತೆ. ನೋಡಿ, ಗ್ರ್ಯಾಜುಯೇಟ್ಸ್ಗೆ ಕೆಲಸ ಯಾರು ಓದಿದ್ದಾರೆ ಅವರಿಗೆ ಕೆಲಸ ಕೊಡ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಬೇಕು ಇವರು ಅಧಿಕಾರ ತೊಗೊಂಡ್ಮೇಲೆ. ಇವರೇನು ಮಾಡ್ತಾರೆ, ಅದು ಬಿಟ್ಬಿಟ್ಟಿದೆ. ನಿಜವಾಗ್ಲೂ ಹೆಮ್ಮೆ ವಿಷಯನ, ನಮ್ಮ ದೇಶದಲ್ಲಿ ಇಷ್ಟು ಭಿಕ್ಷಕರನ್ನ ಸೃಷ್ಟಿ ಮಾಡಿದ್ವಿ, ಇಷ್ಟು ಕೆಲಸ ಕೊಡೋರನ್ನ ಸೃಷ್ಟಿ ಮಾಡಬೇಕು, ಟ್ಯಾಕ್ಸ್ ಕಟ್ಟೋರನ್ನ ಸೃಷ್ಟಿ ಮಾಡಬೇಕು. ಇದು ರಾಜಕೀಯ ವ್ಯಕ್ತಿಗಳ ಮುಖ್ಯ ಉದ್ದೇಶ ಆಗಬೇಕು. ಇವರೇನು ಮಾಡ್ತಾರೆ, ದೇಶ ತುಂಬ ಭಿಕ್ಷೆ ಹಂಚಿಬಿಟ್ಟು ಓದಿದ್ದವ್ರನ್ನೂ ಭಿಕ್ಷಕರನ್ನ ಮಾಡ್ತಾರೆ, ಎಂಥ ಬುದ್ಧಿವಂತರನ್ನ ಭಿಕ್ಷಕರನ್ನ ಮಾಡಿಬಿಟ್ಟು ನಮ್ಮ ಬೆನ್ನು ನಾವೇ ತಟ್ಕೋತೀವಲ್ಲ. ನಮ್ಮ ದೇಶ ಎಲ್ಲಿಗೆ ಹೋಗುತ್ತೆ ಸ್ವಾಮಿ? ಮುಖ್ಯಮಂತ್ರಿ ಆಗಿದ್ದೀರಾ, ಉಪಮುಖ್ಯಮಂತ್ರಿ ಆಗಿದ್ದೀರಾ, ಕಾಂಗ್ರೆಸ್ ಪಕ್ಷದ MLAಗಳಾಗಿ ಎಲ್ಲರೂ ತಗೊಂಡೋಗ್ತಾ ಇದ್ದೀರಾ ದೇಶನ ನೀವು. ಬನ್ನಿ, ದುಡಿತಕ್ಕಂಥ ಎಲ್ಲ ವಿದ್ಯಾವಂತರಿಗೆ ಕೆಲಸ ಕೊಡ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿ, ಅದಕ್ಕೆ ಬೆಂಬಲ ಕೊಡ್ತೀವಿ ನಾವು. ಇದನ್ನು ಮಾಡ್ತಿರೋರು ನರೇಂದ್ರ ಮೋದಿಯವರು. ಏನು ಅಂತಂದರೆ ಇವತ್ತು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇಲ್ಲ, ಉದ್ಯೋಗಾವಕಾಶ ನಿರುದ್ಯೋಗಗಳು ಜಾಸ್ತಿ ಆದ್ರೆ ಬದನೆಕಾಯಿ. ಇವತ್ತು ಸಾಕಷ್ಟು ಉದ್ಯೋಗಗಳು ಸೃಷ್ಟಿಯಾಗಿವೆ. ಹೇಗೆ ಅಂತ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. 2014ನೇ ಇಸ್ವಿವರೆಗೂ 3-4 ಮೊಬೈಲ್ ಕಂಪ್ನಿಗಳು ಮಾತ್ರ ಇತ್ತು. ಅದ್ರಲ್ಲಿ ನೋಕಿಯಾ ಇತ್ತು, ನೋಕಿಯಾ ಹೊರಟೋಗಿತ್ತದು.
ಮತ್ತೆ ವಾಪಸ್ ಬಂದಿದೆ. 200 ಕಂಪ್ನಿಗಳಿಗಿಂತ ಜಾಸ್ತಿ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಈಗ ಭಾರತ ದೇಶದಲ್ಲಿ ಕೆಲಸ ಮಾಡ್ತಾರೆ. ಒಂದೊಂದು ಕಂಪ್ನಿಗೆ 1,000 ಜನ ಕೆಲಸ ಮಾಡ್ತಾರೆ ಅಂತಂದರೆ ಎಷ್ಟು ಲಕ್ಷ ಜನ ಆಯಿತು, ಎಷ್ಟು ಇದಾಯಿತು. ಇದನ್ನು ಯೋಚನೆ ಮಾಡಬೇಕು. ನಾವು ಕೋಟಿಗಟ್ಟಲೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ದೀವಿ ಬೇರೆ ಬೇರೆ ಸೆಕ್ಟಾರ್ಗಳಲ್ಲಿ. ಮತ್ತು ಅದಾನಿ ಇರ್ಬೋದು, ಅಂಬಾನಿ ಇರ್ಬೋದು, ಇವರೇನು ಮಾಡ್ತಾರೆ, ಪ್ಯಾರಲಲ್ ಗೌರ್ಮೆಂಟ್ ಆಗಿದೆ. ಇಡೀ ಕರ್ನಾಟಕ ಸರ್ಕಾರ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದೆ, ಅದಕ್ಕಿಂತ ಅರ್ಧದಷ್ಟು ಕೆಲಸ ಒಬ್ಬ ಪ್ರೈವೇಟ್ ಪಾರ್ಟಿ ಕೊಟ್ಟಿದ್ದಾನೆ. ಅದೇ ಗೌತಮ್ ಅದಾನಿ ಮತ್ತು ಮುಖೇಶ್ ಅಂಬಾನಿಯವರು. ಇವ್ರನ್ನೆಲ್ಲ ದೇಶ ಕಟ್ಟೋ ಜನಗಳನ್ನ ನಾವು ಏನಾಗಿದೆ ಅವ್ರನ್ನ ಸೂಕ್ತವಾದ ಪ್ರೋತ್ಸಾಹ ಕೊಡಬೇಕು, ಅಂಥ ವಾತಾವರಣ ಸೃಷ್ಟಿ ಮಾಡಬೇಕು. ಪ್ರತಿಯೊಬ್ಬರು ಆ ಮಟ್ಟಕ್ಕೆ ಬೆಳಿಬೇಕು. ಹಾಗೆ ಮಾಡೋದು ಬಿಟ್ಬಿಟ್ಟು ಅಂಥವ್ರನ್ನ ಹಿಡ್ಕೊಂಬಂದು ಭಿಕ್ಷೆ ಹಾಕ್ತೀವಿ ಅಂತಂದರೆ ನೀವು ಯಾರು ಬೆನ್ನು ತಟ್ತಾ ಇದ್ದೀರಾ? ನೀವು ದೇಶದ್ರೋಹದ ಕೆಲಸ ಮಾಡ್ತಿಲ್ವಾ? ದೇಶ ಕಟ್ಟೋ ಕೆಲಸ ಮಾಡ್ತೀರಾ, ದೇಶ ಒಡೆಯೋ ಕೆಲಸ ಮಾಡ್ತಿದ್ದೀರಾ? ಈ ಕಾಂಗ್ರೆಸ್ನವ್ರಿಗೆ ಬುದ್ಧಿನೇ ಇಲ್ವಾ ಅನ್ನೋ ಪ್ರಶ್ನೆ ಹೇಳುತ್ತೆ. ಬನ್ನಿ, ಯುವ ನಿಧಿ ಕೊಟ್ಬಿಟ್ಟು ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳೋದು ದೊಡ್ಡ ಸ್ಕೇಲ ರೀ. ಅದು ಅವಮಾನದ ವಿಷಯ, ಅತ್ಯಂತ ಹೀನವಾದ ವಿಷಯ. ಅವರಿಗೆ ಕೆಲಸ ಕೊಡ್ತಕ್ಕಂಥ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿ, ಅವರಿಗೆ ಕೆಲಸ ಕೊಡ್ತಕ್ಕಂಥ ಅವಕಾಶಗಳನ್ನ ಸೃಷ್ಟಿ ಮಾಡಿ ಅಂಥೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.